ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಏನು ಅಂದರೆ ಲೋಕಸಭಾ ಎಲೆಕ್ಷನ್ ಡಿಕ್ಲೇರ್ ಆಗೋಗ್ಬಿಟ್ಟಿದೆ. ಏಪ್ರಿಲ್ 26ನೇ ತಾರೀಕು ಮೈಸೂರು ಮತ್ತು ಕೊಡಗು ಲೋಕಸಭಾ ಇದ್ರದ್ದು ಫಸ್ಟ್ ಫೇಸ್ ಎಲೆಕ್ಷನ್ನು ನಡೀತಾ ಇದೆ. ಎಲೆಕ್ಷನ್ ನೋಟಿಫಿಕೇಷನ್ ಆಗೋಗಿದೆ, ಎಲ್ಲ ಆಗೋಗಿದೆ. ಇವತ್ತಿಂದ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬಂದಿದೆ. ಎಲೆಕ್ಷನ್ ನಡೀತಾ ಇದೆ ಅಂದರೆ ನಮಗೂ ಸಹ ಭಾಳ ಒತ್ತಡ ಇದೆ. ಎಲೆಕ್ಷನ್ ಬಗ್ಗೆ ಮಾತಾಡಬೇಕು, ನರೇಂದ್ರ ಮೋದಿ ಕೈಗಳನ್ನ ಬಲಪಡಿಸಬೇಕು, BJPನ ಗೆಲ್ಲೋ ಹಾಗೆ ನೋಡ್ಕೋಬೇಕು. ಇದೆಲ್ಲದಕ್ಕೊಂಡು ಬ್ಲೆಸ್ಸಿಂಗ್ ಆ್ಯಂಡ್ ಡಿಸ್ಗ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಏನೋ ಮಾಡೋಕ್ಕೆ ಹೋಗಿರ್ತೀವಿ, ಲಾಭ ಆಗ್ಬಿಡುತ್ತೆ. ಅದರದ್ದು ಒಂದು ಉದಾಹರಣೆ ಏನು ಅಂತಂದರೆ, ಮೈಸೂರಿನ ಮಹಾರಾಜರು ನಮ್ಮ BJP ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಈ ಸರ್ತಿ. ಯಾರು ಇವರು ಮೈಸೂರಿನ ಮಹಾರಾಜರು ಅಂದರೆ ಇದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಅಂದ್ಬಿಟ್ಟು ನೋಡಿ, ಇವರು ಮೈಸೂರಿನ ಮಹಾರಾಜರು. ಇವಾಗ ಇವರು ಲೋಕಸಭೆ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಮತ್ತು ಅವರು ಮಹಾರಾಜರಾದರೂ ಡೆಮಾಕ್ರಸಿಗೆ ಬೆಲೆ ಕೊಡಬೇಕು, ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಬೇಕು, ಜನಸಾಮಾನ್ಯರಲ್ಲಿ ಒಂದಾಗಿ ಇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು, ಇವತ್ತು ಏನು ಎಪಿಸೋಡ್ ಇವತ್ತು ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಕುವೆಂಪು ನಗರದಲ್ಲಿ ಒಂದು ಆಫೀಸ್ನ ಓಪನ್ ಮಾಡ್ತಾಯಿದ್ದಾರೆ. ಆಫೀಸಲ್ಲಿ ದಿನ ಬಂದು ಕೂತ್ಕೋತಾರಂತೆ. ಇವ್ರದ್ದು ಫೋನ್ ನಂಬರ್ ಕೊಡಬೇಕು, ಮತ್ತು ಇದಲ್ಲದೆ ಒಂದು ಇಮೇಲ್ ID ಕೊಡಬೇಕು ಅವರು. ಯಾಕೆಂದರೆ ಜನಸಾಮಾನ್ಯರು ಯಾರು ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಪ್ರಜೆಗಳ ಪ್ರಭುಗಳು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟಿದ್ದೀವಿ ಕಾನ್ಸ್ಟಿಟ್ಯೂಷನಲ್ಲಿ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿನೇ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಹಾಗಾಗಿ ಯದುವೀರ ಕೃಷ್ಣದತ್ತ ಒಡೆಯರಿಗೆ ನಮ್ಮ ಕೋರಿಕೆ ಏನು ಅಂತಂದರೆ, ನೀವು ಒಂದು ಇಮೇಲ್ ಕೊಡಿ, ಅಡ್ರೆಸ್ ಕೊಟ್ಟಿದ್ದೀರಾ, ಅದರೊಂದು ಫೋನ್ ಇದು ಕೊಡಿ, ನಂಬರ್ ಕೊಡಿ. ಜನಸಾಮಾನ್ಯರು ನಿಮಗೆ ರೀಚ್ ಆಗ್ತಕ್ಕಂಥ 24x7 ಅಂದರೆ 24 ಅವರ್ಸಲ್ಲಿ ಜನಸಾಮಾನ್ಯರ ಏನು ಕುಂದುಕೊರತೆಗಳಿರುತ್ತೆ ನಿಮ್ಮ ಕಿವಿಗೆ ಮುಟ್ಟಬೇಕು. ಆ ಥರ ಒಂದು ವ್ಯವಸ್ಥೆನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಬನ್ನಿ, ಶ್ರೀಕೃಷ್ಣ ದತ್ತ ಯದುವೀರ ಚಾಮರಾಜ ಒಡೆಯರ್ ಅಂತ ಅಂದ್ಬಿಟ್ಟು ಇವ್ರನ್ನ ಗೇಲಿ ಮಾಡಿರೋರು ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯ ಅಂತ. ರಾಜ BJPಯಿಂದ ಅಭ್ಯರ್ಥಿ ಯಾವ ರಾಜ ಅಂತ ಕೇಳಿದ್ದಾರೆ. ಈ ನಮ್ಮ ಸಿದ್ದರಾಮಯ್ಯನವ್ರು ಏನಿದ್ದಾರೆ, ದುರಹಂಕಾರಿ ಅಂತ ಹೇಳ್ಬೋದು, ಅರೋಗೆಂಟ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ಬೋದು. ಭಾಳ ಸೂಕ್ತವಾಗಿ ಒಪ್ಪತ್ತೆ. ಯಾಕೆ ಅಂತಂದರೆ ಅವರು ಕೇವಲ ಅನ್ನ ಭಾಗ್ಯ, ಆ ಭಾಗ್ಯ ಈ ಭಾಗ್ಯ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟುಬಿಟ್ಟು ನಾವು ಜನಪ್ರಿಯ ಮುಖ್ಯಮಂತ್ರಿ, ರಾಜನಿಗಿಂತ ದೊಡ್ಡವನು ಅಂತ ಹೇಳ್ಕೊಂಡು ಸರಿಯಿಲ್ಲ. ಮಹಾರಾಜರೇ. ಯಾಕೆ ಅಂತಂದರೆ KRS ಡ್ಯಾಮ್ ಕಟ್ಟಿದ್ದು ಮಹಾರಾಜರು. ಇಡೀ ಮಂಡ್ಯ ಮತ್ತು ಸಾವಿರಾರು ಎಕರೆಗಳಿಗೆ ಭತ್ತ ಕಬ್ಬು ಬೆಳೀತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಮಹಾರಾಜರು. ಎಲೆಕ್ಟ್ರಿಸಿಟಿ ತಂದವ್ರು ಮಹಾರಾಜರು, VISLನ ತಂದವ್ರು ಮಹಾರಾಜರು, ಮತ್ತು ರೈಲಿನ ತಂದವ್ರು ಮಹಾರಾಜರು. ಈ ಥರ ಹೇಳ್ತಾ ಹೋಗ್ಬೋದು. ಮತ್ತು ಬೇಕಾದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಿಂದೂ ಧರ್ಮದ ಪರವಾಗಿ ಅಸಂಖ್ಯಾತ ಕಾರ್ಯಕ್ರಮಗಳನ್ನ ಕೈಗೊಂಡು ಯಶಸ್ವಿಯಾಗಿ ಹಿಂದೂ ಧರ್ಮ ಶ್ರೇಷ್ಠ ಅಂತ ಪ್ರಚಾರ ಮಾಡೋದ್ರಲ್ಲಿ ಮೈಸೂರು ಮಹಾರಾಜರ ಕೊಡುಗೆ ಭಾಳ ಇದೆ. ಅಂಥವರ ವಂಶಸ್ಥರು ಶ್ರೀಕೃಷ್ಣದತ್ತ ಯದುವೀರ ಚಾಮರಾಜ ಒಡೆಯರವರು BJP ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ. ನಮ್ಮ ಇವತ್ತಿನ ಅಂದಾಜಿನ ಪ್ರಕಾರ 2 ಲಕ್ಷಕ್ಕೂ ಮೀರಿದ ಅಂತರಗಳಿಂದ ಗೆಲ್ತಾರೆ ಅಂತ ಅಂದ್ಬಿಟ್ಟು ಗಮನ ಇಟ್ಕೊಳ್ಳಿ. ಶ್ರೀಕೃಷ್ಣದತ್ತ ಯದುವೀರ ಒಡೆಯರವರು, ಚಾಮರಾಜ ಒಡೆಯರವರು ಲೋಕಸಭೆ ಎಲೆಕ್ಷನ್ ಜೂನ್ 4ನೇ ತಾರೀಕು ಅದ್ರ ರಿಸಲ್ಟ್ ಬರುತ್ತೆ. ಇವತ್ತೇ ಹೇಳ್ತಾ ಇದ್ವಿ, 2 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಅಂತ. ಇವರ ವಿರುದ್ಧ ನಿಂತಿರೋರು ಯಾರ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂತೆ. ಅವ್ರೇನು ಅಂತ ಸುಮ್ಮನೆ ನಾಮಕಾವಾಸ್ತೆ ಫೈಟು, ಅನ್ನಪೋದ್ರು ಬರಬಾರ್ದು, ಯುನಾನಿಮಸ್ ಆಗಿ ಎಲೆಕ್ಟ್ ಆಗಬಾರ್ದು ಅಂತ ಒಬ್ಬ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅವ್ರ ಹೆಸರೇನೋ ಗೊತ್ತಿಲ್ಲ. ತುಂಬ ಸಾಧಾರಣವಾದ ವ್ಯಕ್ತಿ, ಜಾಸ್ತಿ ಮಾತಾಡ್ತಿದ್ರಂತೆ, ಇದೆಲ್ಲ ಕೇಳ್ಪಟ್ಟಿದ್ದೀವಿ. ಏನು ಅಂತಂದರೆ, ಈ ಕೃಷ್ಣದತ್ತ ಯದುವೀರ ಒಡೆಯರವರು ಜನಸಾಮಾನ್ಯರಾಗಿರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಇವತ್ತಿನ ದಿನ ಕುವೆಂಪು ನಗರದಲ್ಲಿ ಅವ್ರದ್ದೊಂದು ಆಫೀಸ್ ಓಪನ್ ಮಾಡ್ತಾಯಿದ್ದಾರೆ. ಯಾವುದು ಗಗನಚುಂಬಿ ರಸ್ತೆ ನಂಬರ್ 4 ಅಂತೆಲ್ಲ ಓದಿದ ಜ್ಞಾಪಕ ಇರಲಿ. ಏನು ಅಂತಂದರೆ, ನಾವು ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಂಥ ಮೈಸೂರು ಮಹಾರಾಜನ ನಾವು ಗೌರವಿಸೋದು ಮಾನವೀಯತೆ, ಹ್ಯುಮ್ಯಾನಿಟಿ ಲಕ್ಷಣ, ಮಾನವ ಧರ್ಮದ ಲಕ್ಷಣ. ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತಂದರೆ ಹೊಗಳ್ಕೋಬೇಕು, ಕೇಳ್ಕೋಬೇಕು, ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು. ಅವ್ರನ್ನೇ ದೇವರು, ರಾಮನ ದೇವರು ಅಂತಂದ್ವಿ, ಕೃಷ್ಣನ ದೇವರು ಅಂತಂದ್ವಿ, ರಾಮಕೃಷ್ಣ ಪರಮಹಂಸರನ್ನ ದೇವರು ಅಂತಂದ್ವಿ. ಹಾಗೆ ಒಳ್ಳೆಯ ಕೆಲಸ ಮಾಡಿರೋರನ್ನ ದೇವರು ಅಂತೀವಿ. ಇದು ಮಾನವ ಧರ್ಮ ಗೊತ್ತಿಲ್ಲದೆ ಇರೋರು, ಅನಾಗರಿಕತೆಯಲ್ಲಿ ಬದುಕಿರೋರು, ರಾಜ ಯಾವ ರಾಜ, ನಾನೇ ರಾಜ ಏನು ಅಂತಂದರೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ತೊಗೊಂಬಿಟ್ಟು ಅಕ್ಕಿ ಚೀಲದ ಮೇಲೆ ಅವ್ರ ಹೆಸರನ್ನ ಫೋಟೋ ಹಾಕೊಂಬಿಟ್ಟು ಅನ್ನಭಾಗ್ಯ ಅಂತ ಬಿಟ್ಟರು. ಅದೇನಾಯಿತು, ಫೋಟೋ ಹಾಕೊಂಡಿದ್ದು ಕರ್ಮ ನೋಡಿ ಹೇಗಿರುತ್ತದೋ.
ಮಾಡಿದ್ದುಣ್ಣ ಮಾರಾಯ ಅಂತ ಅಂದ್ಬಿಟ್ಟು ಅಕ್ಕಿ ಚೀಲದ ಮೇಲೆ ಫೋಟೋ ಹಾಕ್ಕೊಂಡ್ರು. ಆದರೆ ಆ ಸ್ಕೀಮ್ ಟುಸ್ಸಾಗೋಯ್ತು. ಮತ್ತು ಸರ್ಕಾರಿ ಬಸ್ಸುಗಳನ್ನ ಹಿಂಭಾಗಲೆಲ್ಲ ಬರ್ಕೊಂಡಿದ್ದಾರೆ, ನುಡಿದಂತೆ ನಡೆದಂಥ ಸರ್ಕಾರ ಅಂತ ಅಂದ್ಬಿಟ್ಟು. ಎಲ್ರಿ ನುಡಿದಂತೆ ನಡೆದಿದ್ದಾರೆ? ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಬೇಕು ಅಂದರೆ ದಿನಕ್ಕೆ 10-15 ಸರಿ ಕರೆಂಟ್ ಹೋಗುತ್ತೆ. ಈ ಸಮ್ಮರ್ ಹಾಲಿಡೇಸು 40-45 ಡಿಗ್ರಿ ಸೆಂಟಿಗ್ರೇಡ್ ಇದೆ ಮೈಸೂರಲ್ಲಿ, ದಿನಕ್ಕೆ 10 ಸರಿ ಕರೆಂಟ್ ಹೋಗುತ್ತೆ ಅಂದರೆ ನರಕ ತೋರಿಸ್ತಿದ್ದೀರಲ್ಲ ಸ್ವಾಮಿ ನೀವು. ಬಿಟ್ಟಿ ಬಗ್ಗೆ ಕೊಟ್ಟಿದ್ದೀರಾ, ಓಕೆ, ಅದು ಯಾರೋ ಬಿಟ್ಟಿ ಬಗ್ಗೆ ಅನುಕೂಲ ಪಡೆದುಕೊಳ್ತಿರೋರ್ಗಾಗಿದೆ. ನಾವು ದುಡ್ಡು ಕೊಟ್ಟರು ಕರೆಂಟ್ ಇಲ್ಲ. ಸಮ್ಮರಲ್ಲಿ ಏನಾಗಿದೆ, ನರಕ ಅನುಭವಿಸ್ತಾ ಇದ್ದೀವಿ ನಾವು. ಇಂಥ ಪದ್ಧತಿ ಬೇಕಾ? ದೇಶ ಇದರಿಂದ ಸ್ಟ್ರಾಂಗ್ ಆಗುತ್ತಾ? ಜನಗಳು ಶಾಶ್ವತವಾಗಿ ಚೆನ್ನಾಗಿರೋಕ್ಕೆ ಸಾಧ್ಯ? ಬೆಳವಣಿಗೆ ಅಂದರೆ ಏನು? ನಾಗರಿಕತೆ ಅಂದರೆ ಏನು? ಡೆವಲಪ್ಮೆಂಟ್ ಅಂದರೆ ಏನು? ಅಮೆರಿಕಕ್ಕೆ ಹೋಗ್ತೀರಲ್ರಿ ನೀವು, ಹುಚ್ಚೋಯೋದಕ್ಕೆ ಅಮೆರಿಕಕ್ಕೆ ಹೋಗ್ತೀರಾ ನೀವು? ಮಗನ ಕಳಿಸ್ತೀರಾ, ಅದೇನೋ ಎಡವಟ್ಟು ಮಾಡ್ಕೊಂಡು ಆತ ಅಲ್ಲಿ ಕೊಲೆ ಆಗಿ ಬಂದ ಅದನ್ನು ಮುಚ್ಚಾಕ್ತೀರಾ ನೀವು. ಏನು ಅಂತಂದರೆ ಇಲ್ಲಿರೋರಿಗೆ ಬಸವಣ್ಣವ್ರು ಹೇಳಿರೋ ಪ್ರಕಾರ ಕಾಯಕವೇ ಕೈಲಾಸ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನೀವು ಸುಖ ಇದು ಮಾಡೋದಕ್ಕೆ ಅಧಿಕಾರ ಇದೆ ಅಂತ ಹೇಳೋ ಧೈರ್ಯ ಇಲ್ಲ ನಿಮಗೆ. ಸತ್ಯ ಬೆಳ್ಳಿನ ಬಿಳಿ ಅಂತ ಹೇಳೋಕ್ಕಾಗ್ತಿಲ್ಲ, ಕರಿನ ಕರಿ ಅಂತ ಹೇಳೋಕ್ಕಾಗ್ತಿಲ್ಲ. ನೀವು ಓಟ್ಗೋಸ್ಕರ ಬಿಳಿನ ಕರಿ ಅಂತೀರ, ಕರಿನ ಬಿಳಿ ಅಂತೀರ. ಈ ದೊಂಬರಾಟ ಎಲ್ಲ ಸಾಕು ಮಾಡಿ. ಏನು ಅಂತಂದರೆ ಇದಕ್ಕೆ ವಿಪರೀತವಾಗಿ ಏನು ಅಂತಂದರೆ ಏನು ಸೌಮ್ಯ ಸ್ವಭಾವದಿಂದ ಈ ರಾಜಮನೆತನದವರಾದರೂ ಯಾವುದೇ ಅಹಂಕಾರ ಇಲ್ಲ, ಅರೋಗೆನ್ಸ್ ಇಲ್ಲದೇ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿರ್ತೀನಿ, ಜನಗಳ ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ದತ್ತ ಯದುವೀರ ಚಾಮರಾಜ ಒಡೆಯರವರು ಮೈಸೂರು ಕೊಡಗಿನ ಅಭ್ಯರ್ಥಿಯಾಗಿ BJP ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಬನ್ನಿ, ಅವರು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ. 2 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಅಂತ. ಅವರಿಂದನೇ ವಿರುದ್ಧ ಯಾರೋ ಕಾಂಗ್ರೆಸ್ನವ್ರು ನಿಲ್ಲಿಸ್ಯಾರಂತೆ. ಆತ ಅತಿ ಸಾಧಾರಣ ವ್ಯಕ್ತಿ. ಮತ್ತೇನು ಅಂದರೆ ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡಬಾರ್ದು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಒಂದು ನಾಮಕಾವಸ್ಥೆಗೋಸ್ಕರ ಒಬ್ಬ ಅಭ್ಯರ್ಥಿ ನಿಲ್ಲಿಸ್ಯಾರೆ. ಬನ್ನಿ, ಇದು ಸತ್ಯ. ಇದಲ್ಲದೆ ಹಿಂದೆ ಯಾರಿದ್ರು ಅಂತ ಯೋಚನೆ ಮಾಡಬೇಕು ನೋಡಿ. ಹಿಂದೆ ಮೈಸೂರು ಮತ್ತು ಕೊಡಗಿಗೆ MP ಆಗಿ ಪ್ರತಾಪ್ ಸಿಂಹ ಅಂತಿದ್ರು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು 2-3 ಆದರೆ ಹೇಳಬೇಕಾಗತ್ತೆ. ಮೈಸೂರು ಬೆಂಗಳೂರು ಡಬಲ್ ಟ್ರ್ಯಾಕ್ ಆಗಿರ್ಬೋದು, ಮೈಸೂರು ಬೆಂಗಳೂರು ಡಬಲ್ ಟ್ರ್ಯಾಕ್ ಆಗಿಲ್ದೇ ಎರಡನ್ನೂ ಎಲೆಕ್ಟ್ರಿಫಿಕೇಷನ್ ಮಾಡಿರೋದಿರ್ಬೋದು, ಅಶೋಕಪುರಂ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರೋದಿರ್ಬೋದು, ಮೈಸೂರು ಬೆಂಗಳೂರಿಗೆ ನ್ಯಾಷನಲ್ ಹೈವೇ ಕೊಟ್ಟು ಅದನ್ನು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ರೋಡ್ ಮಾಡಿರೋದಿರ್ಬೋದು. ಹೀಗೆ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. 2 ಸರಿ MP ಆಗಿದ್ದವರು. ಆತನು ಜನಸಾಮಾನ್ಯ. ಅವ್ರು ಸಂತೋಷದಿಂದ ಬಿಟ್ಟುಕೊಟ್ಟಿದ್ದಾರೆ. ನಾನು ಮಹಾರಾಜರು ಗೆಲ್ಲೋದಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಪಡ್ತೀನಿ, ನನ್ನ ಕೆಲಸ ಕಾರ್ಯಗಳೇ ಅವ್ರನ್ನ ಗೆಲ್ಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಂಥ ಉದಾತ್ತವಾದ ಮನೋಭಾವ ಇರೋದು ಏನು ಅಂದರೆ ದೈವಿ ಅನುಗ್ರಹ ಅಂತ ಹೇಳ್ಬೋದು, ದೇವರ ಅನುಗ್ರಹ ಇದೆ ಅಂತ ಹೇಳ್ಬೋದು. ಮೈಸೂರು ಮಹಾರಾಜರು ದೇವರು ಅಂತ ಹೇಳ್ತಿದ್ರು. ಏನು ಅಂದರೆ ಅಂಬಾರಿ ಒಳಗೆ ನೋಡಿ ಮಹಾರಾಜರು ಕೂತ್ಕೊಂಡು ಮಾಡ್ತಿದ್ರೆ ಮೆರವಣಿಗೆ ಮಾಡ್ತಿದ್ರಂತೆ. ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ಮಹಾರಾಜನ ಗವರ್ನರ್ ಆಗಿ ಮಾಡ್ತಾರೆ. ಅದಾದ ನಂತರ ಚಾಮುಂಡಿ ದೇವತೆನ ಇಟ್ಟು ನಾವು ದಸರಾ ಮೆರವಣಿಗೆ ತಗೊಂಡು ಹೋಗ್ತೀವಿ. ಅದೆಲ್ಲ ಏನು ಅಂದರೆ ಗತಕಾಲದ ವೈಭವ. ಇಷ್ಟು ದೇವರಂತ ಕಂಡಿರ್ತಕ್ಕಂಥ ಮೈಸೂರು ಜನತೆಗೆ ಮಹಾರಾಜರು ಅಂತಂದರೆ ದೇವರಿದ್ದಾಗೇ. ಅಂಥ ದೇವರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇನಾಗಿದೆ ಮೈಸೂರು ಮತ್ತು ಕೊಡಗಿನ MP ಆಗಿ BJPಯಿಂದ ಕಣಕ್ಕಿಳಿದ್ದಾರೆ. ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ. 2 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ. ಇದು ಬರೆದಿಟ್ಕೊಂಡ್ಬಿಡ್ಬೋದು ಯಾರು ಬೇಕಾದರೂ. ಏನು ಅಂದರೆ ಇದು ಒಂದು ಬ್ಲೈಂಡ್ ಇದ್ದಿದ್ದಂಗೆ, ಏನು ಅಂದರೆ ನಿಸ್ಸಂಶಯವಾಗಿ ಗೆಲ್ತಾರೆ ಅಂತ ಹೇಳ್ಬೋದು. ಇಂಥ ಇದನ್ನು ಏನಾಗುತ್ತೆ, ಯಾವ ರಾಜ ಅಂತ ಕೇಳ್ತಾರೆ ನಮ್ಮ ಆರೋಗ್ಯಂಟ್ ಚೀಫ್ ಮಿನಿಸ್ಟ್ರು. ಇದಿಷ್ಟು ಆರೋಗ್ಯನ್ಸ್ ಬೇಕಾ ನಮಗೆ? ಜನಸಾಮಾನ್ಯರು ರಾಜ ಅಂತ ಕರೆದ ಮೇಲೆ ಪ್ರಧಾನಮಂತ್ರಿಯವರು ಪ್ರಧಾನ ಸೇವಕ ಅಂತ ಕರೆದ ಮೇಲೆ ಮುಖ್ಯಮಂತ್ರಿ ರೀ. ಅದು ಏನೋ ಈ ಲೋಕಸಭೆ ಎಲೆಕ್ಷನ್ ಆಗ್ಬಿಟ್ಟು ಎಲ್ಲಾದರೂ ಕಾಂಗ್ರೆಸ್ 20 ಸೀಟ್ ತಗೊಳ್ಳಿಲ್ಲ ಅಂತಂದರೆ ಇವರು ಮುಖ್ಯಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ನವರೇ ಕೆಳಗಿಳುತ್ತಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಯಪ್ಪ ಈ ಸ್ವಲ್ಪ ಹೊರಟ, ಆದರೆ ಹಾರ್ಟು ಸಿದ್ದರಾಮಯ್ಯನವ್ರಿಗಿಂತ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಮುಖ್ಯಮಂತ್ರಿ ಕಾಯ್ಕೊಂಡು ಕೂತಿದ್ದಾರೆ. ಹಿಂದೆ ಬೇಕಾದಷ್ಟು ಹೇಳಿದ್ವಿ. ಸೂಪರ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಚಾಣಾಕ್ಷ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಬುದ್ಧಿವಂತ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇನ್ ವೆಯ್ಟಿಂಗ್ ಅಂತ ಈ ಥರ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಅಂದ್ಬಿಟ್ಟು ನರೇಂದ್ರ ಮೋದಿ ಅವರು ಹೇಳಿದರು. ಬನ್ನಿ, ಚೀಫ್ ಮಿನಿಸ್ಟರ್ ಇನ್ ವೆಯ್ಟಿಂಗ್ ಈಸ್ DK ಶಿವಕುಮಾರ್. ಇವರೇನಾದರೂ ಕರ್ನಾಟಕದಲ್ಲಿ 20 ಸೀಟು ತೊಗೊಳೋದಿಲ್ಲ ಇವರು, ಅದು ಗ್ಯಾರಂಟಿ. ಇವರು ರಾಜೀನಾಮೆ ಕೊಡ್ತಾರಂತೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತೆ. ನೋಡೋಣ ಇದು ಏನು ಅಂತಂದರೆ BJP
ಕರ್ನಾಟಕದಲ್ಲಿ 20ಕ್ಕಿಂತ ಹೆಚ್ಚು ಸೀಟುಗಳನ್ನ ತಗೊಳುತ್ತೆ. ಮತ್ತು ಇಂಡಿಯಾ ದೇಶದಲ್ಲಿ 300-400 ಸೀಟುಗಳನ್ನ BJP ತಗೊಳುತ್ತೆ. ಮತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಕಾನೂನಾತ್ಮಕವಾದ ಶಕ್ತಿನ ಪಡ್ಕೊಳ್ಳುತ್ತೆ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.